Welcome to Dehamrita YouTube channel. Please subscribe, like and share. ಹಲೋ ನಮಸ್ತೆ ವೀಕ್ಷಕರೇ, ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ ಹಾಕಿಲ್ಲ. ಯಾಕಂದರೆ ಮಕ್ಕಳ ಎಕ್ಸಾಮ್ ಹತ್ತಿರ ಬಂದಿದ್ದರಿಂದ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಮೊಸರು ಅಥವಾ ಮಜ್ಜಿಗೆ ಹುಳಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. 6ರಿಂದ 7 ಕಾಳು ಮೆಣಸು, ಹಾಗೆ ಹಸಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಒಗ್ಗರಣೆಗೋಸ್ಕರ ಇಟ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಕೊನೆಗೆ ಮಜ್ಜಿಗೆ ಹುಳಿ ಆದ ನಂತರಕ್ಕೆ ಅಲಂಕಾರಕ್ಕೆ ಅಥವಾ ರುಚಿಗೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು, ಹಾಗೆ ಹೆಚ್ಚಿಟ್ಟ 2 ಮೀಡಿಯಮ್ ಗಾತ್ರದ ಈರುಳ್ಳಿ. ಇಷ್ಟನ್ನು ಏನು ಮಾಡಬೇಕು, ನಾವು ಕಡಿಮೆ ಉರಿಯಲ್ಲಿ ಇಷ್ಟನ್ನು ನಾವು ಏನು ಮಾಡಬೇಕು, ಹುರ್ಕೋಬೇಕು ಫ್ರೆಂಡ್ಸ್. ಹಾಗೂ ಬೆಳ್ಳುಳ್ಳಿ ಜೊತೆಗೆ ಮತ್ತು ಶುಂಠಿ ಕೂಡ ನಾವೇನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು ನೋಡಿ. ನಾನು ಮಜ್ಜಿಗೆನ ಕಡ್ದಿಲ್ಲ ಫ್ರೆಂಡ್ಸ್, ಯಾಕಂದರೆ ನನಗೆ ಸಮಯ ಇರಲಿಲ್ಲ. ಹಾಗೆ ನಮ್ಮನೇಲಿ ಕಡ್ದಿರೋ ಮಜ್ಜಿಗೆದು ಇಷ್ಟಪಟ್ಟು ತಿನ್ನಲ್ಲ. ಆ ಕಾರಣಕ್ಕೋಸ್ಕರ ಮೊಸರನ್ನೇ ಒಗ್ಗರಣೆ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಮೊಸರನ್ನೇ ಒಗ್ಗರಣೆ ಹಾಕಿ ಕೊಟ್ಬಿಡ್ತೀನಿ ನೋಡಿ. ಈ ರೀತಿ ಮೀಡಿಯಮ್ ಗಾತ್ರದ 2 ಈರುಳ್ಳಿಯನ್ನು ಚೆನ್ನಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಇದು ಹುರ್ಕೋಬೇಕು ಫ್ರೆಂಡ್ಸ್. ಹಸಿ ವಾಸನೆ ಹೋಗೋ ತನಕ ಈರುಳ್ಳಿನ ಸ್ವಲ್ಪ ಈ ರೀತಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನಕಾಯಿ ಆನಂತರ ಇದಕ್ಕೆ ಕಾಳು ಮೆಣಸಿನ ಕಾಳು ಹಾಕ್ತಾಯಿದ್ದೀನಿ. ನೀವು ಎಷ್ಟು ಹುಳಿ ಮಾಡ್ತೀರೋ ಅಷ್ಟು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ನೋಡ್ರಿ ಒಂದು 7ರಿಂದ 8 ಕಾಳು ಮೆಣಸಿನಕಾಳು ಹಾಕ್ತಾಯಿದ್ದೀನಿ, ಮಕ್ಕಳು ತುಂಬ ಖಾರ ಆಗುತ್ತೆ ಅಂತ. ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸಿನಕಾಳು ಇವೆಲ್ಲ ಹಾಕೋದ್ರಿಂದ ತುಂಬ ಅದು ಖಾರ ಆಗುತ್ತೆ. ನಂತರ ಬಂದುಬಿಟ್ಟು ಜೀರಿಗೆನ ಹಾಕಿ ನಾನು ಏನು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇದು ಜೀರಿಗೆ ಹಾಗೂ ಕಾಳು ಮೆಣಸಿನ ಕಾಳು ಮತ್ತು ಹಸಿಮೆಣಸಿನಕಾಯಿ, ಹೆಚ್ಚಿಟ್ಟ ಈರುಳ್ಳಿ, ಇದನ್ನೆಲ್ಲ ನೀಟಾಗಿ ನಾವು ಬಾಡಿಸ್ಕೋಬೇಕು. ಬೆಳ್ಳುಳ್ಳಿನೇ ಬೇಕಾದ್ರೆ ಹಾಕಿ ನೀವು ಬಾಡಿಸ್ಕೋಬೋದು, ಇಲ್ಲಾಂದರೆ ಕೊನೆ ಒಗ್ಗರಣೆಗೆ ಮಾತ್ರ ಹಾಕ್ತೀನಿ ಅಂದರೆ ಒಗ್ಗರಣೆಗೆ ಮಾತ್ರ ಹಾಕಿ. ಒಗ್ಗರಣೆ ನಾನು ಹಾಕೋದು ಕಡಿಮೆ, ಮಸಾಲೆಯಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲಿ ಹಾಕಿದರೆ ನನ್ನ ಮಕ್ಕಳು ಎತ್ತಿಟ್ಟು ಊಟ ಮಾಡ್ತಾರೆ. ಆ ಕಾರಣಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ಬೆಳ್ಳುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ ನೋಡಿ. ಯಾವುದೇ ಕಾರಣಕ್ಕೂ ನೋಡಿ, ಶುಂಠಿ ಹಾಕ್ತಾಯಿದ್ದೀನಿ ಜಾರಿಗೆ. ಆನಂತರ ಹುರಿದಿಟ್ಟಿರೋ ಎಲ್ಲ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕಿಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಮಸಾಲೆ ಹುರಿಯುವಾಗ ಎಣ್ಣೆಯನ್ನು ಬಳಸಬೇಡ್ರಿ. ಇದು ಬಂದುಬಿಟ್ಟು ಇಂಗ್ಲಾರ್ಕಾಯಿ ಅಂಥೇಳಿ ನಮ್ಮ ಅಜ್ಜಿ ಕಾಲದಿಂದಲೂ ನಾವೇನು ಮಾಡ್ತೀವಿ, ಉಪ್ಪಿನ ಡಬ್ಬದಲ್ಲಿ ಹಾಕಿರ್ತೀವಿ ಫ್ರೆಂಡ್ಸ್. ಇದರಿಂದ ಕಿಡ್ನಿ ಸ್ಟೋನು ಅಥವಾ ಜಾಂಡೀಸು ಇವೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಖಂಡಿತ ಹೇಳ್ತೀನಿ. ಇದು ಇವತ್ತು ಉಪ್ಪಿನಲ್ಲಿ ಸಿಕ್ತು, ದೊಡ್ಡ ಉಪ್ಪು ಹಾಕುವಾಗ, ಆ ಕಾರಣಕ್ಕೆ ನಿಮಗೆ ಇದ್ರ ಬಗ್ಗೆ ಹೇಳಿದೆ. ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನಂತರ ಬಂದುಬಿಟ್ಟು 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ. ನಾನು ಒಳ್ಳೆಣ್ಣೆದು ಹೇಳ್ತಾ ಇದ್ದೆ, ಅಷ್ಟಕ್ಕೆ ಸ್ಕಿಪ್ ಮಾಡಿದೆ ನೋಡಿ. ಒಳ್ಳೆಣ್ಣೆನ ನಾವು ಯಾವುದೇ ಕಾರಣಕ್ಕೂ ಮೊಸರಿನ ಜೊತೆ ಊಟ ಮಾಡಬಾರ್ದು. ಹಾಗೂ ಬಿಸಿ ಬಿಸಿ ಅನ್ನದ ಜೊತೆ ಆಗಲಿ, ಬಿಸಿ ಬಿಸಿ ಒಗ್ಗರಣೆಗೆ ಹಾಕಿಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಮೊಸರನ್ನ ಸೇವನೆ ಮಾಡಬಾರ್ದು, ಅದು ವಿಷವಾಗುತ್ತೆ ಫ್ರೆಂಡ್ಸ್ ನೋಡಿ. ಇವಾಗ 2 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ದಯವಿಟ್ಟು ನೀವು ಮೊಸರಿನ ಅಥವಾ ಹಾಲು ಇದೇನೇ ಯೂಸ್ ಮಾಡುವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಎಣ್ಣೆನ ಬಳಸಬೇಡಿ. ನಂತರ ಇದು ನೋಡಿ, ಸಾಸಿವೆ, ಜೀರಿಗೆ ಹಾಗೂ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ, ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಕೊತ್ತಂಬರಿನ ಕೊನೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿನ ಮಸಾಲೆಗೂ ಕೂಡ ಹಾಕಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ. ಯಾವುದೇ ಕಾರಣಕ್ಕೂ ಒಳ್ಳೆಣ್ಣೆ ನಾನು ಎಲ್ಲೆಲ್ಲೂ ಕೂಡ ಬಳಸಿಲ್ಲ. ನೀವು ಕೂಡ ಮೊಸರಿನ ಜೊತೆಗೆ ಒಳ್ಳೆಣ್ಣೆ ಹಾಕೋದು, ಕುಕ್ಕಿಂಗ್ ಆಯಿಲ್ ಹಾಕೋದು, ಆಮೇಲೆ ಏನಪ್ಪ ಅಂದರೆ ಬಿಸಿ ಬಿಸಿ ಊಟದ ಜೊತೆಗೆ ಸೇವನೆ ಮಾಡೋದು, ಇದೆಲ್ಲ ಮಾಡಬೇಡಿ. ಇದು ಕೂಡ ಮಸಾಲೆ ಒಗ್ಗರಣೆಗೆ ಇವಾಗ ಮಸಾಲೆ ಹಾಕಿದ್ದೀನಿ, ರುಬ್ಬಿಟ್ಟ ಮಸಾಲೆನ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಿಟ್ಬಿಟ್ಟು ಮುಖದ ಮೇಲೆ ಮುಚ್ಚಿ ಹಾಗೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಆರಲಿ, ಗ್ಯಾಸ್ ಆಫ್ ಮಾಡಿ. ಇದೆಲ್ಲ ತಣ್ಣಗಾಗಬೇಕು ಫ್ರೆಂಡ್ಸ್, ತುಂಬ ತಣ್ಣಗೆ ಅಂದರೆ ಫುಲ್ ಕೋಲ್ಡ್ ಆಗಬೇಕು. ಆಮೇಲೆ ಮೊಸರು ಅಥವಾ ಮಜ್ಜಿಗೆನೋ ನಿಮಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಳ್ಳೆಣ್ಣೆ ಹಾಗೂ ಮೊಸರು ಮಿಕ್ಸ್ ಮಾಡಬಾರ್ದು. ಹಾಗೆ ಆನಂತರ ಮೊಸರನ್ನು ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ಅನ್ನದ ಜೊತೆ ಆಗಲಿ, ಬಿಸಿ ಬಿಸಿ ಒಗ್ಗರಣೆಗೆ ಮಿಕ್ಸ್ ಮಾಡೋದು, ಬಿಸಿ ಬಿಸಿ ಅನ್ನದ ಜೊತೆ ಮೊಸರು ಹಾಕ್ಕೊಂಡು ಊಟ ಮಾಡೋದು, ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಬೇಡಿ. ತಣ್ಣಗಿರಬೇಕು ಅನ್ನ. ಆರಿದ ಅನ್ನದ ಜೊತೆ ನಾವೇನು ಮಾಡಬೇಕು, ಮೊಸರನ್ನ ಸೇವನೆ ಮಾಡಬೇಕು. ಇಲ್ಲಿ ನೋಡಿ, ಇವಾಗ ಇದ್ದಂತಹ ಮೊಸರು ಹಾಕ್ತಾಯಿದ್ದೀನಿ. ಅದೆಲ್ಲ ಕಡಿದು ತೆಗೆದುಬಿಟ್ರೆ ಮಕ್ಕಳಿಗೆ ಅದರಲ್ಲಿ ಇರೋ ಶಕ್ತಿ ಏನು ಬರಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಮಜ್ಜಿಗೆ ಕಡಿಯಲ್ಲ.
ಮಜ್ಜಿಗೆ ಕಡಿದು ಅದು ಬೆಣ್ಣೆ ಮಾಡೋಷ್ಟು ಹಾಲು ಮೊಸರು ಇರೋದು ಇಲ್ಲ. ಆ ಕಾರಣಕ್ಕೆ ಕಡ್ದು ಎತ್ತಿಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ, ಆ ಕಾರಣಕ್ಕೆ ನೋಡಿ ನೀಟಾಗಿ ಇದೇ ರೀತಿ ಗಟ್ಟಿ ಮೊಸರಲ್ಲೇ ನಾನು ಯಾವತ್ತೂ ಮಾಡೋದು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಜ್ಜಿಗೆ ಹುಳಿ. ಇದನ್ನು ಹಾಕಿ ಊಟ ಮಾಡ್ತಾಯಿದ್ರೆ ಒಂದು ತಟ್ಟೆ ಊಟ ಹೋಗೋ ಜಾಗದಲ್ಲಿ 2 ತಟ್ಟೆ ಊಟ ಹೋಗುತ್ತೆ. ಅಷ್ಟೇ ಅಲ್ಲದೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿದರೆ ಸಾಕು, ಇವಾಗಲೂ ಕೂಡ ನನ್ನ ಬಾಯಲ್ಲಿ ಹಾಗೆ ನೀರು ಬರ್ತಾಯಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಅನ್ನದ ಜೊತೆ ಇದನ್ನು ಸೇವನೆ ಮಾಡ್ಬೋದು. ಹಾಗೆ ಕೂಡ ನಾನು ಆದ ತಕ್ಷಣ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು 2 ಲೋಟ ಕುಡಿದು ಬಿಡ್ತೀನಿ ಫ್ರೆಂಡ್ಸ್. ನೋಡಿ, ನಾನು ತಣ್ಣಗಾದ ಒಗ್ಗರಣೆಗೆ ಹಾಕಿರೋದು, ಯಾವುದೇ ಕಾರಣಕ್ಕೂ ಬಿಸಿ ಇರೋ ಒಗ್ಗರಣೆಗೆ ಹಾಕಿಲ್ಲ. ತಣ್ಣಗಿರೋ ಒಗ್ಗರಣೆಗೆ ನಾನು ಏನು ಮಾಡಿದ್ದೀನಿ, ಮೊಸರನ್ನು ಆ್ಯಡ್ ಮಾಡಿದ್ದೀನಿ. ನೀವು ಹೇಳ್ತಾ ಇದ್ದೀರಾ ಬಿಸಿ ಬಿಸಿ ಒಗ್ಗರಣೆ ಹಾಕಿಬಿಡ್ರಿ ಅಂತ ಹೇಳಿ ನೀವು ಹಾಕಿದ್ದೀರಾ. ಇಲ್ಲ, ನಾನು ಮಜ್ಜಿಗೆಗೆ ತಣ್ಣಗಾಗಿರೋದು, ಮಸಾಲೆ ಎಲ್ಲ ಆಗಲೇ ಕುದ್ದು, ಒಗ್ಗರಣೆ ಎಲ್ಲ ಕುದ್ದು ಫುಲ್ ತಣ್ಣಗಾಗಿದೆ. ಊಟ ಮಾಡುವಾಗ ಕೊನೆಗೆ ಬೆರೆಸ್ಕೊಳ್ತೀವಿ. ಸೂಪರಾದ ಮಜ್ಜಿಗೆ ಹುಳಿ ರೆಡಿ.